ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಛಲವಾದಿ ವಲಯ ಬಲಗೈ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಲ್ಲಿ ಅಂಬಾರಿ ಪ್ಯಾಲೇಸಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜನಾಂಗ ಬಹಳಷ್ಟು ಹಿಂದುಳಿದಿದ್ದೀವಿ. ರಾಜಕೀಯವಾಗಿ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಶಿಕ್ಷಣದಲ್ಲಾಗಿರ್ಬೋದು ಹಿಂದುಳಿದಿರೋದ್ರಿಂದ ಜನರನ್ನ, ನಮ್ಮ ಜನಾಂಗದವನ್ನ ಇವತ್ತು ನಾವು ಜನ ಜಾಗೃತಿಯನ್ನು ಗೊಳಿಸ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ನಮ್ಮ ಜನಗಳ ಕಷ್ಟ ಸುಖಗಳನ್ನು ತಿಳಿದುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ನಮ್ಮ ಜನಾಂಗದ ಜನಪ್ರತಿನಿಧಿಗಳಿರ್ಬೋದು ಎಲ್ಲರಲ್ಲೂ ಮನವಿ ಮಾಡಿದ್ದೀವಿ. ಹಾಗೇನೆ ಇವತ್ತು ಭಾನುವಾರ 19ನೇ ತಾರೀಕು ನಡೀತಾ ಇರ್ತಕ್ಕಂಥ ಜನಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಘನ ವ್ಯಕ್ತಿ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಜಿ ಅವರು ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಸಮಾಜದ ನಮ್ಮ ಎಚ್ ಸಿ ಮಹದೇವಪ್ಪ ಅವರು, ನಮ್ಮ ಕಣ್ಮಣಿ ಆಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ ಅನೇಕ ಹಿರಿಯರು, ನಮ್ಮ ಸಮಾಜದ ಶಾಸಕರು, ಸಂಸದರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಪ್ರತಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸಮಾಜದಲ್ಲಿ ನಾವು ಸಂಘಟಿತರಾಗಿ ಬಹಳಷ್ಟು ಹಿಂದುಳಿದಿದ್ದೀವಿ. ಅದರಿಂದ ಸಂಘಟನೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಒಗ್ಗೂಡಿಸ್ಕೊಂಡು ಯಾರು ಏನೇ ಸಮಸ್ಯೆ ಆಗದೆ ಇದ್ದಂಗೆ ಬೇರೆ ಇತರೆ ಸಮಾಜದವರೆಗೂ ನಾವು ತೊಂದರೆ ಕೊಡದಾಗೆ, ನಮಗೂ ಬೇರೆಯವರು ಯಾರು ತೊಂದರೆ ಕೊಡದಾಗೆ ನಾವು ಎಲ್ಲರಲ್ಲೂ ಬೆರೆತ್ಕೊಂಡು ಈ ನಮ್ಮ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಈ ಸಮಾಜಕ್ಕೆ ಹಲವಾರು ನಮ್ಮ ಜನಾಂಗದ ಹಿರಿಯರ ಕೊಡುಗೆಗಳು ಬಹಳಷ್ಟಿದೆ. ಅದನ್ನೆಲ್ಲ ನಾವು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ತಾರೆ ನಮ್ಮ ಹಿರಿಯರು ಎಲ್ಲರೂ. ನಾನು ಸ್ನೇಹಿತರಿಗೆ, ನಮ್ಮ ಆತ್ಮೀಯರಿಗೆ, ಹಿರಿಯರಿಗೆ ನಮಸ್ಕಾರ. ಇದೇ ಚಿಕ್ಕಬಳ್ಳಾಪುರ ಬಿ ರಸ್ತೆಯಲ್ಲಿರ್ತಕ್ಕಂಥ ಅಂಬಾರಿ ಪ್ಯಾಲೇಸ್ನಲ್ಲಿ 19/7/26 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಜನಜಾಗೃತಿ ಮತ್ತು ಸ್ವಾಭಿಮಾನಿ ಸಮಾವೇಶವನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಜನಾಂಗದ ಹಿರಿಯರು ಹಾಗೂ ಸಂಘಟನೆ ಬಲಗೈ ಜಾತಿ ಒಕ್ಕೂಟ ಸಂಘಟನೆಯವರು ಎಲ್ಲ ಸೇರಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಬೇಕು. ಒಂದು ರೀತಿ ಇಡೀ ಚಿಕ್ಕಬಳ್ಳಾಪುರನ ಅವತ್ತು ಇಡೀ ರಾಜ್ಯವನ್ನು ಸರಿ ಗುರುತಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮಾರು 3,000ಕ್ಕೂ 4,000ಕ್ಕೂ ಹೆಚ್ಚು ನಮ್ಮ ಜನಾಂಗದವರನ್ನ ಕರೆಸಿ ಈ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಾಗ, ಇದರ ಒಂದು ಉದ್ಘಾಟನೆಯನ್ನ ಯಾರು ಮಾಡಬೇಕು, ಇದರ ಉದ್ಘಾಟನೆ ಯಾರು ಕೊಡಬೇಕು ಅಂತ ಹೇಳಿದಾಗ, ಇದು ನಮ್ಮ ಜನಾಂಗದ ಸಮಾವೇಶ. ಹಾಗಾಗಿ ಬೇರೆ ಜನಾಂಗದವ್ರ ಬಗ್ಗೆ ನಾವು ಏನು ಇವರು ನನ್ನ ಅಣ್ಣ ತಮ್ಮಂದ್ರೆ ಅವರು ಬೇರೆಯವರು. ಹಾಗಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ, ಖಂಡಿತವಾಗ್ಲೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜನಾಂಗದ ಮತ್ತೊಬ್ಬ ಹಿರಿಯರು ಆದಂತ ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯರಾದಂತ ಎಸ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳ ಕೆಲಸವನ್ನ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಅವರು ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಈಗೇನು ಕಾರ್ಯಕ್ರಮದ ಅಧ್ಯಕ್ಷತೆ ತಗೊಂಡಿದ್ದಾರೆ ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರು. ಈಗ ಶ್ರೀನಿವಾಸಪ್ಪ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಜನ ಎಲ್ಲೇ ಆಗ್ಲಿ, ಯಾವುದೋ ಒಂದು ಇಲಾಖೆಯಲ್ಲಾಗ್ಲಿ ಅವರು ಯಾರ ಹತ್ರನೂ ಅಣತಿ ಸೈನ್ ಮಾಡಿಲ್ಲ. ಅವ್ರ ಕೈಯಿಂದ ಹಾಕಿ ಒಂದು ಸಮಾವೇಶವನ್ನ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ರ ಪ್ರಮುಖ ಪಾತ್ರವನ್ನ ಸೀನಪ್ಪನವರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಮುಖಾಂತರ, ನಮ್ಮ ಜನಾಂಗದ ಮುಖಾಂತರ ಸೀನಪ್ಪನವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಹಾಗೆ ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಸಾಹೇಬರು ಬರುವಂತದ್ದಿದೆ. ನರೇಂದ್ರ ಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಪ್ರಸಾದಪ್ಪಯ್ಯ, ಹೀಗೆ ಹಲವಾರು ಶಾಸಕರು ಎಲ್ಲರೂ ಬರ್ತಕ್ಕಂಥ ಈ ಒಂದು ಸಮಾವೇಶವನ್ನ ಅದ್ದೂರಿಯಾಗಿ ಮಾಡಬೇಕು. ನಮ್ಮ ಜನಾಂಗದಲ್ಲಿ ಶಿಕ್ಷಣವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಮೇಲಕ್ಕೆ ತರತಕ್ಕಂಥ ಒಂದು ಉದ್ದೇಶ. ಎಲ್ಲದರಲ್ಲೂ ಕೂಡ ನಮ್ಗೆ ಏನು ಸಮಾನತೆ ಇದೆ, ಆ ಸಮಾನತೆನ ನಮಗೂ ಕೊಡೋದು ಅಂತ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ವಿ.
ಸೊ ಈ ಕಾರ್ಯಕ್ರಮಕ್ಕೆ ತಾವೇನು ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು ತಾವೇನಿದ್ದೀರಾ, ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೂ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಾವು ಏನೇ ತಪ್ಪು ಮಾಡಿದ್ರು ಅಥವಾ ಏನನ್ನು ಹೇಳುವುದು ಕೂಡ ನಮ್ಮನ್ನ ತಿದ್ದುವಂತ ಒಂದು ತಂದೆ ತಾಯಿ ಸ್ಥಾನದಲ್ಲಿ ತಾವಿದ್ದೀರಾ. ಸೊ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್. ಮಹಾಕೂಟದ ಅಧ್ಯಕ್ಷರು ಬಟ್ ನಾವು ಈಗ ಶ್ರೀನವರ ನೇತೃತ್ವದಲ್ಲಿ ನಾವು ನಮ್ಮೆಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟಿದ್ದೀವಿ. ತಾಲೂಕು ಅಧ್ಯಕ್ಷರಾಗಿ 100ಕ್ಕೆ 90% ನಾವು ಹಿಂದೂಗಳಾಗಿ ಹಿಂದೆ ಇದ್ದೀವಿ. ಎಲ್ಲದರಲ್ಲೂ ಆರ್ಥಿಕವಾಗಿ ಮನೆಗಳು ನಯವಾಗಿಲ್ಲ ನಮ್ಮೂರಿಗೆ. ಮನೆಗೆ ಬೇಕಿದಾಗ ಜಾಸ್ತಿ ದುಡ್ಡಿತ್ತು. ಆದ್ದರಿಂದ ಶ್ರೀನವರ ನೇತೃತ್ವದಲ್ಲಿ ನಾವು ಸಂಘಟನೆ ಬಲಪಡಿಸಿ ನಮ್ಮವರಿಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗ್ಬೋದು ಏನೇ ಅವ್ರಿಗೆ ಸಹಾಯ ಮಾಡೋದು ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಸರ್, ಇವಾಗ ನಮ್ಮ ಬಲಗೈ ಜಾತಿಗಳು ನಮ್ಗೆ ಇವಾಗ ಇನ್ನೊಂದು ಮಾದರಿ ಆಗ್ತಾ ಇರೋದು ಏನಂದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಒಂದು ವಿಶೇಷವಾಗಿ ಒಂದು ಬಲ ಪ್ರತಿ ಒಂದು ಭವನ ಬೇಕು. ಇದೊಂದು ಡಿಮ್ಯಾಂಡ್. ಮತ್ತೆ ಮೂಲೆಯಿಂದನೂ 8 ತಾಲೂಕುಗಳನ್ನು ಹೆಬ್ಬಲ ಪ್ರತಿ ನಮ್ಮ ಸಮಾವೇಶಕ್ಕೆ ಸುಮಾರು ಒಂದು 7,000 ರಿಂದ 8,000 ಜನ ಸೇರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ತಂದು ಎಲ್ಲರೂ ಯಶಸ್ವಿ ಮಾಡಬೇಕಂತ ಇದು ನೀವು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಮಾಡ್ತಾ ಇದ್ದೀರಿ. ನಿಮ್ಮ ವೇದಿಕೆಯಲ್ಲೇ ನಾವೆಲ್ಲ ಒಟ್ಟಿಗೆ ಕೇಳ್ತಾ ಇದ್ದೀರಿ. ಚಲವಾದಿಗಳು ಇಲ್ಲ, ವಲಯಗಳು ಇಲ್ಲ. ಅಲ್ಲಿ ನಿಮ್ಮ ಆ ಮುಖಂಡರುಗಳನ್ನ ಯಾರು ಆಹ್ವಾನ ಮಾಡಿಲ್ಲ ಒಂದು ಸುದ್ದಿಗೋಷ್ಠಿಗೆ. ಸರ್, ಇಲ್ಲ ಅವರು ನಾವು ಸುದ್ದಿಗೋಷ್ಠಿ ಮುಗಿಸ್ರಿ ನಾವು ಕಾರ್ಯಕ್ರಮ ಹಾಜರಾಗ್ತೀವಿ ಅಂತ ಹೇಳಿ ಕಾರ್ಯಕ್ರಮ ಬರ್ತೀವಿ. ನಾವೆಲ್ಲರೂ ಆಹ್ವಾನ ಮಾಡಿದ್ದೀವಿ. ಇನ್ನು ಕೆಲವರೆಲ್ಲ ಇದಿದೆ. ನಮ್ಮ ಸಂಘದಿಂದ ನಾವೇನು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ನಾವು ಮಾಡ್ತಾ ಇದೀವಿ. ಈಗ 2-3 ಸಂಘಟನೆಗಳಿದೆ. ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ಆಯ್ತು, ನೀವು ಮಾಡಿ, ನಾವು ಬರ್ತೀವಿ ಅಂತೇಳಿ ನಮಗೆ ಹೇಳಿ ಸೇರ್ತಾರೆ ಸರ್. ಅದರಲ್ಲೇನು ಎಲ್ಲರೂ ಕೂಡ ಪ್ರತಿಯೊಬ್ಬರು ಆಹ್ವಾನ ಮಾಡ್ತಾ ಇದೀವಿ. ನಮ್ಗೆ ಆಗೋರು ಇದ್ದಾರೆ, ಆಗದೇ ಇರೋರು ಇದ್ದಾರೋ, ಇನ್ನೊಬ್ರು ಮತ್ತೊಂದು ಬೇಕಾಗಿಲ್ಲ. ಎಲ್ಲರೂ ಬನ್ನಿ, ನಾವೆಲ್ಲ ಒಂತಾಯಿ